ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಂದಾಯ ಇಲಾಖೆ ಕಡೆಯಿಂದ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಯಾವುದಕ್ಕೆ ಅಪ್ಪ ಅಂದ್ರೆ ಅಪ್ಲಿಕೇಶನ್ ಆಗ್ಬೋದು. ಇವಾಗಿಂದ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇನ್ ಕೇಸ್ ಯಾರಾದ್ರೂ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ನನ್ನ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನಾನು ನಿಮ್ದು ಅಪ್ಲಿಕೇಶನ್ ಕೂಡ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ನೋಟಿಫಿಕೇಶನ್ ಏನೇನು ಕೊಟ್ಟಿದ್ದಾರೆ ಅಂತಂದು ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರ ಪ್ರಾಧಿಕಾರ ಬೆಂಗಳೂರು ಕಡೆಯಿಂದ ಏನಪ್ಪಾ ಅಂದ್ರೆ ಇದು ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿದೆ. ನೋಟಿಫಿಕೇಶನ್ ರಿಲೀಸ್ ಆಗಿರೋ ದಿನಾಂಕ ಬಂದ್ಬಿಟ್ಟು 10/7/2026 ಅಂದ್ರೆ ನಿನ್ನೆ ಶುಕ್ರವಾರ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಅದಾದ್ಮೇಲೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇದೆ ಅಂತಂದು ವಿವರಗಳನ್ನು ನೋಡ್ತಾ ಹೋಗೋಣ. ಬೆಂಗಳೂರು ಗ್ರಾಮಾಂತರದಲ್ಲಿ 20 ವೇಕೆನ್ಸಿಗಳು ಖಾಲಿ ಇದಾವೆ. ಬೆಂಗಳೂರು ಗ್ರಾಮಾಂತರದಲ್ಲಿ 29, ಚಿತ್ರದುರ್ಗದಲ್ಲಿ 15, ಚಿಕ್ಕಬಳ್ಳಾಪುರದಲ್ಲಿ 21, ತುಮಕೂರಲ್ಲಿ 50, ಶಿವಮೊಗ್ಗದಲ್ಲಿ 18, ಕೋಲಾರದಲ್ಲಿ 22, ಬೆಂಗಳೂರು ದಕ್ಷಿಣದಲ್ಲಿ 30, ಮೈಸೂರಲ್ಲಿ 45, ಮಂಡ್ಯದಲ್ಲಿ 50, ಹಾಸನದಲ್ಲಿ 35, ಉಡುಪಿಯಲ್ಲಿ 10, ದಕ್ಷಿಣ ಕನ್ನಡದಲ್ಲಿ 20, ಚಾಮರಾಜನಗರದಲ್ಲಿ 31, ಚಿಕ್ಕಮಗಳೂರಲ್ಲಿ 10, ಬೆಳಗಾವಿಯಲ್ಲಿ 48, ಬಾಗಲಕೋಟೆಯಲ್ಲಿ 16, ಗದಗಲ್ಲಿ 14, ಹಾವೇರಿಯಲ್ಲಿ 15, ಬೀದರ್, ರಾಯಚೂರು ಸೇರಿ ಟೋಟಲ್ ಆಗಿ 6 ಹುದ್ದೆಗಳು ವೇಕೆನ್ಸಿ ಖಾಲಿ ಇದಾವೆ. ಟೋಟಲ್ ಆಗಿ ಬಂದ್ಬಿಟ್ಟು 505 ವೇಕೆನ್ಸಿ ಖಾಲಿ ಇದಾವೆ. ಇದು ಬಂದ್ಬಿಟ್ಟು ನಾನ್ HK ರೀಜನ್ ಅಲ್ಲಿ ಇರುವಂತ ವೇಕೆನ್ಸಿಗಳ ಬಗ್ಗೆ ಮಾಹಿತಿ ಆಯಿತು. ಅದಾದ್ಮೇಲೆ ಯಾವ್ಯಾವ ರೀಜನ್ ಡಿಸ್ಟಿಕ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಇದಾವೆ ಅಂತ ಕೂಡ ನಿಮಗೆ ಈಗ ತಿಳಿಸಿದ್ದೇನೆ. ನಿಮಗೆ ಅಪ್ಲಿಕೇಶನ್ ಹಾಕುವಾಗ ಯಾವ ರೀಜನ್ ಬೇಕಾಗುತ್ತೆ ಆ ರೀಜನ್ ಸೆಲೆಕ್ಟ್ ಮಾಡ್ಕೊಂಡು ಕೂಡ ನೀವು ಅಪ್ಲಿಕೇಶನ್ ಕೂಡ ಆಗ್ಬೋದು. ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತ ನೋಡ್ತಾ ಹೋಗೋಣ. ಈ ಶೈಕ್ಷಣಿಕ ವಿದ್ಯಾರ್ಥಿ ಬಂದ್ಬಿಟ್ಟು ಗ್ರಾಮ ಲೆಕ್ಕಾಧಿಕಾರಿಗೆ ನೀವು ಜಸ್ಟ್ PUC ಪಾಸ್ ಆದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಲು ಎಲಿಜಿಬಲ್ ಇರ್ತೀರಾ. ಓಕೆನಾ, ಇದು ನೀವು ಕಂಪಲ್ಸರಿ PUC ಪಾಸ್ ಆಗಿರ್ಬೇಕು. ಯಾವ್ದಾದ್ರು ಒಂದು PUC ಒಂದು ಇದು ಎಜುಕೇಶನ್ ಒಳಗೆ ಪಾಸ್ ಆದ್ರೆ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಿರ್ತೀರ. ಓಕೆ, CBSE ಮತ್ತು ICSE ಮಂಡಳಿ ನಡೆಸುವ 10th ಕ್ಲಾಸ್ ಪರೀಕ್ಷೆ ಕೂಡ ಇದು ಇನ್ಕ್ಲೂಡ್ ಆಗಿರುತ್ತೆ. ಯಾವ್ದಾದ್ರು ಒಂದು ಏನಪ್ಪಾ ಅಂದ್ರೆ ಸೆಕೆಂಡ್ PUC ಪಾಸ್ ಆಗಿರ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇವಾಗ ಇದಕ್ಕೆ ಅರ್ಜಿ ಹಾಕ್ಬೇಕಪ್ಪ ಅಂದ್ರೆ ಈಗ ಮಾಹಿತಿ ನೋಡ್ತಾ ಹೋಗೋಣ. ಯಾವ ತರ ಅರ್ಜಿಯನ್ನು ಹಾಕಬೇಕು ವಯೋಮಿತಿ ನೋಡ್ತಾ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ವಯೋಮಿತಿ ನೋಡ್ತಾ ಹೋಗೋಣ. ನೇಮಕಾತಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಎಷ್ಟು ಇರಬೇಕಪ್ಪ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳನ್ನ ಜನರಲ್ ಕೆಟಗರಿ 30-40 ವರ್ಷ ಒಳಗಿದ್ದರೆ ಅಪ್ಲೈ ಮಾಡಬಹುದು. ಪ್ರವರ್ಗ 2A 2B 3A ಮತ್ತು 3B ವಿದ್ಯಾರ್ಥಿಗಳಿಗೆ 43 ವರ್ಷ ಒಳಗಿದ್ದರೆ ಅಪ್ಲೈ ಮಾಡಬಹುದು. ಹಾಗೆ SC ST ವಿದ್ಯಾರ್ಥಿಗಳಿಗೆ ಏನಪ್ಪ 45 ವರ್ಷ ಒಳಗಿದ್ದರೂ ಕೂಡ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ಓಕೆನಾ, ಅದಾದ್ಮೇಲೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯ ಸರ್ಕಾರ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯ ಅಥವಾ ಕೇಂದ್ರ ಅಧಿನಿಯಮ ಮೂಲಕ ಸ್ಥಾಪನೆಯಾದ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಸಾಮಾನ್ಯ ಅಥವಾ ನಿಯಂತ್ರಣದಲ್ಲಿ ನಿಮಗೆ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿರುವ ಅಭ್ಯರ್ಥಿಗಳಿಗೆ ಸೇವೆ ಸಲ್ಲಿಸಿರುವಷ್ಟು 10 ವರ್ಷಗಳ ಕಾಲ ಏನಪ್ಪಾ ಅಂದ್ರೆ ನಿಮಗೆ ಏಜ್ ಕೂಡ ರಿಲ್ಯಾಕ್ಸೇಷನ್ ಕೂಡ ಮಾಡಿದ್ದಾರೆ. ಹಾಗೆ ಮಾಜಿ ಸೈನಿಕರಿಗೆ ಕೂಡ ಏನಪ್ಪಾ ಅಂದ್ರೆ ಏಜ್ ಕೂಡ ಏನಪ್ಪಾ ಅಂದ್ರೆ ಜಾಸ್ತಿ ಕೂಡ ಇರುತ್ತೆ. ಓಕೆನಾ, ಆದ್ರೆ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ 10 ವರ್ಷ ಕಾಲ ಏನಪ್ಪಾ ಅಂದ್ರೆ ಏಜ್ ಸಡಿಲಿಕೆ ಮಾಡಿರುತ್ತಾರೆ. ನೆಕ್ಸ್ಟ್ ಇಲ್ಲಿ ವಿಧೇಯವರಿಗೆ ಏನಪ್ಪಾ ಅಂದ್ರೆ 10 ವರ್ಷ ಕಾಲ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿರ್ತಾರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಚೇತನ ಕಾರ್ಮಿಕರಾದ ಪಕ್ಕದ ಸರದಿ ಅವಧಿಯಲ್ಲಿ ಅಥವಾ 1957ರಲ್ಲಿ ಕರ್ನಾಟಕ ಜೇತ ಕಾರ್ಮಿಕ ಪದ್ಧತಿ ರದ್ದು ಆದೇಶದ ಮೇರೆಗೆ ಜೇತ ಸಾಲವನ್ನು ಏನಪ್ಪಾ ಸಮುದಾಯ ಮಾಡುವವರಿಗೆ ಏನಪ್ಪಾ ಅಂದ್ರೆ ಅವರಿಗೆ 10 ವರ್ಷ ಕಾಲ ಏನಪ್ಪಾ ಅಂದ್ರೆ ಏಜ್ನ ಸಡಿಲಿಕೆ ಕೂಡ ಮಾಡಿರ್ತಾರೆ. ಇದಾದ್ಮೇಲೆ ಇದಕ್ಕೆ ಯಾವ ತರ ಅಪ್ಲಿಕೇಶನ್ ಆಗ್ಬೇಕಪ್ಪ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದು ಅಫಿಷಿಯಲ್ ಆಗಿರೋ ಲಿಂಕ್ ನ ಕೊಟ್ಟಿರ್ತೇನೆ. ಇದ್ರ ಮುಖಾಂತರ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಕೂಡ ಆಗ್ತಾ ಹೋಗ್ಬೋದು. ಅಪ್ಲಿಕೇಶನ್ ಆಗಕ್ಕೆ ಬರ್ಲಿಲ್ಲಪ್ಪ ಅಂದ್ರೆ ನನ್ನ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಅದನ್ನ ಯಾವ ತರ ಅಪ್ಲಿಕೇಶನ್ ಆಗ್ಬೇಕಂತ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಇವಾಗ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸುವ ಏನಪ್ಪಾ ಅಂದ್ರೆ ಯಾವ ಪ್ರಾರಂಭ ಆಗುತ್ತಪ್ಪ ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 11/7/2026 ಅಂದ್ರೆ ಇವತ್ತು ನಿಮಗೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 30/7/2026 ಅಂದ್ರೆ ಇದೇ ಮಂತ್ 30ನೇ ತಾರೀಕು ನಿಮ್ದು ಅಪ್ಲಿಕೇಶನ್ ಕೂಡ ಕ್ಲೋಸ್ ಆಗುತ್ತೆ ಅಂತ ಇಲ್ಲಿ ಅವರು ತಿಳಿಸಿ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು. ಹಾಗೆ ಆನ್ಲೈನ್ ಕೊನೆ ದಿನಾಂಕ ಬಂದ್ಬಿಟ್ಟು ಇದೇ ಮಂತ್ ನಿಮಗೆ ಕೊನೆ ದಿನಾಂಕ ಆಗಿರುತ್ತೆ. ಅದಾದ್ಮೇಲೆ ಶುಲ್ಕವನ್ನು ಪಾವತಿ ಮಾಡಲು ಕೊನೆ ದಿನಾಂಕ ಬಂದ್ಬಿಟ್ಟು 31/7/2026 ಅಂದ್ರೆ ನಿಮಗೆ ಒಂದಿನ ಎಕ್ಸ್ಟೆಂಡ್ ಕೊಟ್ಟಿರ್ತಾರೆ. ಅಂದ್ರೆ ಅಮೌಂಟ್ ಯಾರು ಪೇ ಮಾಡಿಲ್ಲ ಅದನ್ನ ಪೇ ಮಾಡ್ತಾ ಹೋಗ್ಬೋದು. ಓಕೆ, ಇದು ಬಂದ್ಬಿಟ್ಟು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ದಿನಾಂಕ ಮತ್ತೆ ಕೊನೆ ದಿನಾಂಕ ಬಗ್ಗೆ ಮಾಹಿತಿ ಆಯ್ತು. ಅದಾದ್ಮೇಲೆ ಯಾರ್ಯಾರ ಕೆಟಗರಿ ಎಷ್ಟೆಷ್ಟು ಅಮೌಂಟ್ ನ ಪೇ ಮಾಡಕಪ್ಪ ನೋಡೋದಾದ್ರೆ ಸಾಮಾನ್ಯ ಕೆಟಗರಿ ಆಗಿರುವಂತಹ ಪ್ರವರ್ಗ 2A 2B
3A 3B ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದರ ಜೊತೆಗೆ ಏನಪ್ಪಾ ಅಂದ್ರೆ ಪ್ಲಸ್ 500 ರೂಪಾಯಿ ಅರ್ಜಿ ಶುಲ್ಕ ಮತ್ತು 250 ರೂಪಾಯಿ ಏನಪ್ಪಾ ಅಂದ್ರೆ ಟ್ಯಾಕ್ಸ್ ಕೂಡ ಅವರು ಕಟ್ಸ್ಕೊಂತ ಹೋಗ್ತಾರೆ. ನೆಕ್ಸ್ಟ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC ST ವಿದ್ಯಾರ್ಥಿಗಳು, ಅದಾದ್ಮೇಲೆ ತೃತೀಯ ಲಿಂಗ ಮತ್ತು ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ 500 ರೂಪಾಯಿ ಅಪ್ಲಿಕೇಶನ್ ಕೂಡ ಇಲ್ಲಿ ಇರುತ್ತೆ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ 150 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕೂಡ ನೀವು ಪೇ ಮಾಡ್ತಾ ಹೋಗ್ಬೋದು. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಏನ್ ನೋಡ್ತಾ ಹೋಗೋದಾದ್ರೆ ಇವಾಗ ಅವ್ರು ಏನಪ್ಪಾ ಅಂದ್ರೆ ಪರೀಕ್ಷೆ ದಿನಾಂಕಗಳು ಕಂಪ್ಲೀಟ್ ಆಗಿ ಪ್ರಕಟಿಸಿದ್ದಾರೆ. ಯಾವಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಅದನ್ನು ನೋಡ್ತಾ ಹೋಗ್ಬೋದು. ಇದರಲ್ಲಿ ಏನಪ್ಪಾ ಅಂದ್ರೆ ಒಂದು ಪತ್ರಿಕೆ 2 ಅಂತ ಇರುತ್ತೆ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಪರೀಕ್ಷೆ ದಿನಾಂಕ ನಂತರ ತಿಳಿಸಾಗೋದು ಅಂತ ಕೊಟ್ಟಿದ್ದಾರೆ. ಬಟ್ ಇವಾಗ ಕೂಡ ಅವರು ಅಫಿಷಿಯಲ್ ಆಗಿ ಒನ್ ಟೈಮ್ ತಿಳಿಸಿದ್ದಾರೆ ಇವಾಗ ಇರ್ಬೋದು ಎಕ್ಸಾಮ್ ಅಂತಂದು. ಎಕ್ಸಾಮ್ ಪತ್ರಿಕೆ 1 ಎಕ್ಸಾಮ್ ಬಂದ್ಬಿಟ್ಟು 4/10/2026 ಬೆಳಗ್ಗೆ 10:30 12:00 ಅಂದ್ರೆ ಒಂದು ಪೇಪರ್ ಇರುತ್ತೆ. ನೆಕ್ಸ್ಟ್ 4/10/2026 ಮಧ್ಯಾಹ್ನ 2:30 4:00 ಏನಪ್ಪಾ ಅಂದ್ರೆ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಇದು ಪತ್ರಿಕೆ 1 ಪೇಪರ್ 2 ಏನಪ್ಪಾ ಅಂದ್ರೆ ಒಂದೇ ದಿನ ಇರುತ್ತೆ. ಅದು ಬಂದ್ಬಿಟ್ಟು 4ನೇ ತಾರೀಕು ಅಂದ್ರೆ ಎಷ್ಟಪ್ಪ ಅಂದ್ರೆ ಅಕ್ಟೋಬರ್ ಅಲ್ಲಿ ನಿಮಗೆ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ನಿಮಗೆ ಟೈಮ್ ಇರೋದು ಟೋಟಲ್ ಆಗಿ 2 ಮಂತ್ಸ್ ಕೂಡ ಟೈಮ್ ಇದೆ. ಓಕೆ, ಇದ್ರ ಬಗ್ಗೆ ನೀವು ನೋಡ್ಕೊಂಡು ಹೋಗ್ತಾ ಏನಪ್ಪಾ ಅಂದ್ರೆ ನೀವು ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ಯಾವ ತರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಪ್ಪ ಅಂದ್ರೆ OMO ಶೀಟ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಯಾವುದೇ ತರ ಆನ್ಲೈನ್ ಮಾದರಿಯಲ್ಲಿ ಪರೀಕ್ಷೆ ಇರೋದಿಲ್ಲ. ನಿಮಗೆ ಆಫ್ಲೈನ್ ಅಲ್ಲಿ ಏನಪ್ಪಾ ಅಂದ್ರೆ ಪರೀಕ್ಷೆ ಮಾದರಿಗಳನ್ನು ಏನಪ್ಪಾ ನಡೆಸ್ತಾ ಹೋಗ್ತಾರೆ. ನೆಕ್ಸ್ಟ್ ಕನ್ನಡ ಭಾಷೆ ಏನೋ ಪರೀಕ್ಷೆ ಅಂದ್ರೆ ಇನ್ ಕೇಸ್ ನೀವೇನೋ ಕನ್ನಡ ಭಾಷೆ ಬರ್ದಿಲ್ಲಪ್ಪ ಅಂದ್ರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ನೀವು ಏನಪ್ಪಾ ಅಂದ್ರೆ SSLC ಮತ್ತೆ SSLC ಅಲ್ಲಿ ಏನಪ್ಪಾ ಅಂದ್ರೆ ಪ್ರಥಮ ಭಾಷೆ ಕನ್ನಡ ಎಕ್ಸಾಮ್ ತಗೊಂಡಿದ್ರೆ ಏನಪ್ಪಾ ಅಂದ್ರೆ ಅದ್ರ ಕನ್ನಡ ಬರೀಬೇಕಾ ಬೇಡ ಅಂತಂದ್ರೆ ಅದು ಕೂಡ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ನೀವು ಅಪ್ಲಿಕೇಶನ್ ಹಾಕೋಬೇಕು. ಅದ್ರ ಬಗ್ಗೆ ಇನ್ ಕೇಸ್ ನಿಮಗೆ ಅಪ್ಡೇಟ್ ಕೂಡ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇದಕ್ಕೆ ಯಾವ ತರ ಸಿಲೆಬಸ್ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಪತ್ರಿಕೆ 1 ಅಲ್ಲಿ ಯಾವ ತರ ಸಿಲೆಬಸ್ ಇರುತ್ತೆ, ಹಾಗೆ ಪತ್ರಿಕೆ 2 ಅಲ್ಲಿ ಯಾವ ತರ ಸಿಲೆಬಸ್ ಇರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ಪತ್ರಿಕೆ 1 ಅಲ್ಲಿ ಯಾವ ತರ ಸಿಲೆಬಸ್ ಇರುತ್ತಪ್ಪ ಅಂದ್ರೆ ಅಂದ್ರೆ ಕರೆಂಟ್ ಅಫೇರ್ಸ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ದೈನಂದಿನ ಗ್ರಹಿಕೆ ವಿಷಯ ಬಗ್ಗೆ ಭಾರತದ ಸಂವಿಧಾನ ಅಂಡ್ ಪಾಲಿಟಿ ಇರುತ್ತೆ. ನೆಕ್ಸ್ಟ್ ವಿಶೇಷ ಕರ್ನಾಟಕ ಸಂಬಂಧಿಸಿದ ಭಾರತ ಇತಿಹಾಸ, ಕರ್ನಾಟಕ ಸಂಬಂಧಿಸಿದಂತೆ ಭಾರತ ಭೂಗೋಳ ಅಂದ್ರೆ ಕನ್ನಡ ಸಂಬಂಧಿಸಿದಂತೆ ಏನಪ್ಪಾ ಅಂದ್ರೆ ನಿಮಗೆ ಜಿಯೋಗ್ರಫಿ ಓದಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಶೇಷ ಬಗ್ಗೆ ಏನಪ್ಪಾ ಅಂದ್ರೆ ನಿಮಗೆ ಮಾಹಿತಿ ಇರುತ್ತೆ. ಇದು ಎಲ್ಲ ಸಿಲೆಬಸ್ ಬಂದ್ಬಿಟ್ಟು ನಿಮಗೆ ಭಾರತದಲ್ಲಿ ಇರುವಂತಹ ಕನ್ನಡದಲ್ಲಿ ಜಿಯೋಗ್ರಫಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಕನ್ನಡ ಹಿಸ್ಟ್ರಿ ಬಗ್ಗೆ ನೀವು ಕಂಪ್ಲೀಟ್ ಆಗಿ ಓದ್ತಾ ಹೋಗ್ಬೇಕು. ಟೋಟಲ್ ಕ್ವಶನ್ ಬಂದ್ಬಿಟ್ಟು ನಿಮಗೆ 100 ಕ್ವಶನ್ಗಳು ಇರ್ತವೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಗರಿಷ್ಠ ಅಂಕ ಬಂದ್ಬಿಟ್ಟು 100 ಅಂದ್ರೆ ಪ್ರತಿಯೊಂದು ಕ್ವಶನ್ ಒಂದೊಂದು ಮಾರ್ಕ್ ಕೂಡ ಇಲ್ಲಿ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಟೋಟಲ್ ಆಗಿ ನಮಗೆ 2 ಅವರ್ ನಿಮಗೆ ಟೈಮ್ ಕೂಡ ಕೊಟ್ಟಿರ್ತಾರೆ. ಓಕೆನಾ, ಇದು ಬಂದ್ಬಿಟ್ಟು ಪೇಪರ್ 1 ಬಗ್ಗೆ ಮಾಹಿತಿ ಆಯ್ತು. ಎಷ್ಟು ಕ್ವಶನ್, ಎಷ್ಟು ಮಾರ್ಕ್ಸ್, ಎಷ್ಟು ಅವರ್ ಎಕ್ಸಾಮ್ ಅಂತ ನೀವು ನೋಡ್ತಾ ಹೋದ್ರಿ. ನೆಕ್ಸ್ಟ್ ಇಲ್ಲಿ ಪತ್ರಿಕೆ 2 ಬಗ್ಗೆ ಮಾತಾಡ್ತಾ ಹೋದಾದ್ರೆ ಇಲ್ಲಿ ಪತ್ರಿಕೆ 2 ಅಲ್ಲಿ ಕಮ್ಯುನಿಕೇಶನ್ ಏನೋ ಪೇಪರ್ ಕೂಡ ಇರುತ್ತೆ. ಇದರಲ್ಲಿ ಸಾಮಾನ್ಯ ಜ್ಞಾನ ಆಗಿರ್ಬೋದು, ಸಾಮಾನ್ಯ ಇಂಗ್ಲಿಷ್ ಆಗಿರ್ಬೋದು, ಹಾಗೆ ಕಂಪ್ಯೂಟರ್ ಜ್ಞಾನ ಹೊಂದಿದ್ರೆ ಏನಪ್ಪಾ ಅಂದ್ರೆ ಇದು ಸಿಲೆಬಸ್ ಆಗಿರುತ್ತೆ. ಟೋಟಲ್ ಆಗಿ 100 ಕ್ವಶನ್ ಇರ್ತವೆ, 100 ಮಾರ್ಕ್ಸ್. ಟೋಟಲ್ ಆಗಿ 2 ಅವರ್ ಏನಪ್ಪ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಇದು ಬಂದು ಪೇಪರ್ 1 ಮತ್ತು ಪೇಪರ್ 2 ಬಗ್ಗೆ ಮಾಹಿತಿ ಆಯ್ತು. ನೆಕ್ಸ್ಟ್ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರ್ತಾವ ಅಂತ ನೋಡೋದಾದ್ರೆ ಇದು ಕಂಪಲ್ಸರಿ ಏನಪ್ಪ ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೋಡ್ತಾ ಹೋಗ್ಬೋದು. ಅವ್ರಿಗೆ ಕೊಟ್ಟಿದ್ದಾರೆ ಋಣಾತ್ಮಕ ಏನಪ್ಪ ನೆಗೆಟಿವ್ ಮಾರ್ಕ್ ಏನಪ್ಪ ವ್ಯಾಲ್ಯೂಷನ್ ಕೂಡ ಇರುತ್ತೆ ಅಂತ ಇಲ್ಲಿ ಅವರು ಕೊಟ್ಟಿದ್ದಾರೆ. ಓಕೆನಾ, ನೆಕ್ಸ್ಟ್ ಏನ್ ನೋಡ್ತಾ ಹೋಗೋದಾದ್ರೆ ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರ ಬಗ್ಗೆ ತುಂಬಾ ಜನ ಡೌಟ್ ಇರುತ್ತೆ. ಏನಪ್ಪಾ ಅಂದ್ರೆ ನೀವೇನು ಇನ್ ಕೇಸ್ ನಿಮ್ದೇನೋ ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು, ಯಾವ್ದೋ ಒಂದು ಸರ್ಟಿಫಿಕೇಟ್ ಆಗಿರ್ಬೋದು ಎಕ್ಸ್ಪೈರ್ ಆಗಿದ್ರೆ ಬಿಫೋರ್ ಅಪ್ಲಿಕೇಶನ್ ಕ್ಲೋಸ್ ಹಾಕಿನ ಮುಂಚೆ ಏನಪ್ಪಾ ಅಂದ್ರೆ ನೀವು ರೆಡಿ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕು. ಏನಾದರೂ ನಿಮ್ದು ಅಪ್ಲಿಕೇಶನ್ ಕ್ಲೋಸ್ ಆದ್ಮೇಲೆ ನೀವೇನು ಅಪ್ಲಿಕೇಶನ್ ಹಾಕಿ ಮಾಡಿಸ್ಕೊಂಡ್ರೆ ಅದಾದ್ಮೇಲೆ ನಿಮ್ದು ಏನಾದರೂ ಸೆಲೆಕ್ಷನ್ ಆದ್ರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನೀವು ಅಪ್ಲಿಕೇಶನ್ ಆದ್ಮೇಲೆ ಡಾಕ್ಯುಮೆಂಟ್ ಮಾಡ್ತೀರಾ ಅಂತಂದ್ರೆ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಕೂಡ ಇರುತ್ತೆ. ಹಾಗಾಗಿ ಅಪ್ಲಿಕೇಶನ್ ಕ್ಲೋಸ್ ಆಗೋ ಮುಂಚೆ ಏನಪ್ಪಾ ಅಂದ್ರೆ ನೀವು ಅದನ್ನೆಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇವೆಲ್ಲ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಾಗಿರ್ಬೋದು, ಅದಾದ್ಮೇಲೆ ಡೈವರ್ಸ್ ಆಗಿರೋ ಸರ್ಟಿಫಿಕೇಟ್ ಎಲ್ಲ ತೃತೀಯ ಲಿಂಗ ಅಭ್ಯರ್ಥಿಗಳು ಯಾವೆಲ್ಲ ಸರ್ಟಿಫಿಕೇಟ್ ಇರ್ತಾವೆ ಅವೆಲ್ಲ ಸರ್ಟಿಫಿಕೇಟ್ ನೀವು ಕಂಪಲ್ಸರಿ ಮಾಡಿಸ್ಕೊಂಡು ಇಟ್ಕೊಂಡಿರಬೇಕು. ಅಪ್ಲಿಕೇಶನ್ ಹಾಕುವಾಗ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಅದ್ರ ಬಗ್ಗೆ ನೀವು ಫಿಲ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಏನಪ್ಪಾ ಅಂದ್ರೆ ವಿಲೇಜ್ ಅಕೌಂಟ್ ಅಲ್ಲಿ ವೇಕೆನ್ಸಿ ಬಿಟ್ಟಿರುವ ನೋಟಿಫಿಕೇಶನ್ ಅಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ. ಇನ್ ಕೇಸ್ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ತಿಳಿಸಿ, ನಾನು ಇದಕ್ಕೆ ಉತ್ತರ ಕೊಡ್ತಾ ಹೋಗ್ತೀನಿ. ಹಾಗೆ ಯಾರಾದ್ರೂ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ನನ್ನ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಕೂಡ ನಾನು ಹಾಕೊಡ್ತಾ ಹೋಗ್ತೀನಿ. ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.